ಇವತ್ತು ನನ್ನ ಮುಂದೆ ರೆಡ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರೆಡ್ಮಿ ನೋಟ್ 15 ಪ್ರೋ ಪ್ಲಸ್ 5G ಸ್ಮಾರ್ಟ್ಫೋನ್ ಇದೆ. ರೆಡ್ಮಿನವರು ಈ ಸ್ಮಾರ್ಟ್ಫೋನನ್ನು ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಎಫೆಕ್ಟಿವ್ ಆಗಿ 35,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಕಪ್ಪು ಬಣ್ಣದ ಬ್ಯಾಕ್ ಕವರು ಮತ್ತು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಲೆದರಿ ಫಿನಿಶು, ಲೈಟ್ ವೆಯ್ಟ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಸೂಪರ್. ಇನ್ನು ಕೊನೆಯದಾಗಿ USB ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ ಟೈಪ್ ಸಿ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ವೀಗನ್ ಲೆದರ್ ಬ್ಯಾಕು, ನೋಡೋಕ್ಕೊಂದು ಲೆವೆಲಿಗೆ ಫೋನ್ ಚೆನ್ನಾಗಿದೆ. 208 ಗ್ರಾಮ್ ವೆಯ್ಟ್ ಇದೆ ಮತ್ತು 8.19 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಸಿಗ್ತದೆ. ಸೂಪರ್ ವಿಷಯ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಒಂದು ರೀತಿ ಕರ್ವ್ ಡಿಸ್ಪ್ಲೇ ರೀತಿ ಅನಿಸುತ್ತೆ. ಅಷ್ಟೊಂದು ಕರ್ವ್ ಇಲ್ಲ, ಒಟ್ಟಿಗೆ ನೋಡ್ತಾ ಇದೆ 2.5D ಕರ್ವ್ಡ್ ಗ್ಲಾಸ್ ರೀತಿ ಅನಿಸುತ್ತೆ. ಫ್ರಂಟಿನ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಸ್ಮಾರ್ಟ್ಫೋನು. ಬೆಸಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಬರೀ 2.03 mm ಇಂದು ಯೂನಿಫಾರ್ಮ್ ಬೆಸಲ್ನ ಹೊಂದಿರುವಂಥ ಸ್ಮಾರ್ಟ್ಫೋನು. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ವೀಗನ್ ಲೆದರ್ ಬ್ಯಾಕು. ಈ ಪರ್ಟಿಕ್ಯುಲರ್ ಕಲರ್ ಮಾತ್ರ ವೀಗನ್ ಲೆದರ್ ಬ್ಯಾಕಲ್ಲಿ ಲಾಂಚ್ ಆಗಿರೋದು. ಹಿಂದ್ಗಡೆ ನೋಡೋದಕ್ಕೆ 3 ಕ್ಯಾಮ್ರಾ ಅನಿಸುತ್ತೆ, ಬಟ್ 2 ಕ್ಯಾಮ್ರಾ ಮತ್ತು IR ಬ್ಲಾಸ್ಟರ್ ಸಹ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಹಿಂದ್ಗಡೆಯಿಂದ ಓಕೆ ಅಂತ ಏನೋ ಪ್ರೀಮಿಯಂ ಲುಕ್ ಅಂತ ಅನ್ನೋದಿಲ್ಲ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB ಟೈಪ್ ಸಿ ಪೋರ್ಟನ್ನು ಕೊಟ್ಟಿದ್ದಾರೆ. ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಇದರಲ್ಲೇನೋ ಸಿಮ್ ಸಪೋರ್ಟ್ ಏನೋ ಇದೆಯಂತೆ, ಒಳ್ಳೆಯದು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ದುಡ್ಡಿನ ಫೋನ್ಗಳಲ್ಲೂ ಸಹ ಸಿಮ್ ಸಪೋರ್ಟನ್ನು ತಗೊಂಡ್ಬರ್ತಾ ಇದ್ದಾರೆ. ಮತ್ತು ಇದರಲ್ಲಿ ಕಂಪ್ಲೀಟ್ IP ರೇಟಿಂಗ್ ಇದೆ. IP68, 69 ಮತ್ತು 69K ಕಂಪ್ಲೀಟ್ ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ರೇಟಿಂಗ್ ಸಿಗ್ತಾರೆ. ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಇದನ್ನು ಸೇರಿ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಇದೊಂದು ಮಾತ್ರ ವೀಗನ್ ಲೆದರ್, ಉಳಿದಿದ್ದೆರಡು ಕೂಡ ಪ್ಲಾಸ್ಟಿಕ್ ಬ್ಯಾಕ್. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ, ಆಯಿತಾ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.83 ಇಂಚಿಂದು ಕ್ವಾಡ್ ಕರ್ವ್ಡ್ ಲಿಕ್ವಿಡ್ ಅಮೋಲೆಡ್ ಡಿಸ್ಪ್ಲೇ ಇದೆ, ಏನೇನೋ ಹೆಸರು ಕರೀತಾರೆ. ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. 3200 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ. 12-bit ಡಿಸ್ಪ್ಲೇ HDR10+ ಕೂಡ ಕೊಟ್ಟಿದ್ದಾರೆ ಮತ್ತು ಕೈ ಒದ್ದಾಗಿದ್ರು ಸಹ ಇದನ್ನು ಯೂಸ್ ಮಾಡ್ಬೋದು. ಅದಕ್ಕೆ ಹೈಡ್ರೋ ಟಚ್ ಅಂತ ಕರೀತಾರೆ ರೆಡ್ಮಿನವರು. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ, ತೋರಿಸ್ತಾ ಇದ್ದೀನಿ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್. ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ತುಂಬ ಕಡಿಮೆ ಆಯಿತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಇದೆ. ನಾವು 1-2 ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಾಗ ಅದು ಸ್ಕೋರ್ನ ತೋರಿಸ್ಲಿಲ್ಲ, ಬಟ್ ಇದರಲ್ಲಿರುವಂಥ ಪ್ರೊಸೆಸರ್ ಸುಮಾರು 10 ಲಕ್ಷ ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥ ಪ್ರೊಸೆಸರ್. ಅಂತ ಪವರ್ಫುಲ್ ಪ್ರೊಸೆಸರ್ ಅಂತ ಅನ್ನೋದಿಲ್ಲ. ಈ ಪ್ರೈಸ್ ರೇಂಜಿಗೆ ಆರಾಮಾಗಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ನಿಮಗೆ ಸಿಗುತ್ತೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡೋದು. ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಬ್ಯಾಟ್ರಿ ಡ್ರೈನ್ ಒಂದು 5% ಆಯಿತು ಅಷ್ಟೇ. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 40 ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹೋಗಿದ್ದು. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಇರೋದ್ರಿಂದ ಹೀಟು ಕೂಡ ಆಗಲ್ಲ. ಮತ್ತು ಗೀಕ್ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇದರಲ್ಲಿ ನಮಗೆ ಅವ್ರು ಹೇಳೋ ಪ್ರಕಾರ ತುಂಬ ದೊಡ್ಡ ಐಸ್ ಲೂಪ್ ಕೂಲಿಂಗ್ ಸಿಸ್ಟಮ್ ಏನೋ ಇದೆಯಂತಂದರೆ ಶಾಮಿ ಅವ್ರದ್ದೇನೋ ಪೇಟೆಂಟೆಡ್ ಐಸ್ ಲೂಪ್ ಅಂತ ಕರಿತಿರೋದಕ್ಕೆ. ಏನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಯಿತು. ಸೊ 90 FPS ಸಪೋರ್ಟ್ ಇಲ್ಲ, 120 ಇಲ್ಲ, 90 ಇಲ್ಲ, ಒಟ್ಟಿನಲ್ಲಿ ಸ್ಮೂತಾಗಿ ಪ್ಲೇ ಆಗ್ತಾಯಿತ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಯಿತು. ಇದರಲ್ಲಿ ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಸೊ ಪರ್ಫಾರ್ಮೆನ್ಸ್ ಈ ಬೆಲೆಗೆ ಸ್ವಲ್ಪ ಕಡಿಮೆನೇ ನನಗೆ ಅನ್ನಿಸ್ದಂಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಸೊ ಇವ್ರದ್ದು ಸ್ಯಾಮ್ಸಂಗ್ ಅವ್ರದ್ದು ಒಂದು ಹೊಸ 200 MP HP ಸೆನ್ಸಾರ್ನೇನೋ ಹಾಕಿದ್ದಾರೆ, ಆಯಿತಾ. ಸೊ ಆ್ಯಕ್ಚುಲಿ ಕ್ಯಾಮ್ರಾ ನನಗೆ ಇಂಪ್ರೆಸ್ ಮಾಡ್ತು. ಇದರಲ್ಲಿ
200 MP ಮೇನ್ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಇದು ಪ್ರೋಸೆಸ್ ಮಾಡಿ ಎಂಥ ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ ಅಂದರೆ ತೆಗಿಬೇಕಾದ್ರೆ ನಾರ್ಮಲ್ ಅನಿಸುತ್ತೆ, ಬಟ್ ಔಟ್ಪುಟ್ ಬಂದಾದಮೇಲೆ ತುಂಬ ಕಲರ್ಸನ್ನು ಪಾಪ್ ಆಗೋ ರೀತಿ ಮಾಡ್ತಾ ಇದೆ ಆಯಿತಾ. ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಅನಿಸ್ತು. ಕಲರ್ಸ್ ಎಲ್ಲ ಹೌದು ಓವರ್ ಸ್ಯಾಚುರೇಟ್ ಆಗಿದೆ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಹೆವಿ ಪ್ರೋಸೆಸ್ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ, ಇದು ಕೂಡ ಆ್ಯಕ್ಚುಲಿ ತುಂಬ ಪ್ರೋಸೆಸ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಮೇನ್ ಸೆನ್ಸರ್ 200 MP ಆಗಿರೋದ್ರಿಂದ ಒಂಥರ ಕ್ರಾಪ್ ಮಾಡಿ ನಿಮಗೆ ಲಾಸ್ಲೆಸ್ ಝೂಮನ್ನು ಕೊಡುತ್ತೆ ಆಯಿತಾ. 6x ತನಕ ಅದು ಝೂಮ್ ಆಗುತ್ತೆ. ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. 200 MP ಇರೋದ್ರಿಂದ ನಿಮಗೆ ಏನಾಗುತ್ತೆ, ಆ ಒಂದು ರೆಸೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಝೂಮ್ ಮಾಡಿದ್ರೂ ಸಹ ಕ್ಲಾರಿಟಿ ರಿಟೇನ್ ಆಗಿರುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಪ್ರತಿಯೊಂದು ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಪೋರ್ಟ್ರೇಟ್ ಮೋಡ್ ಸಹ ಇದೆ. ಮೇನ್ ಸೆನ್ಸಾರೇ 2x ಝೂಮ್ ಆಗಿ ಪೋರ್ಟ್ರೇಟ್ ಶಾಟನ್ನು ನೀವು ತೆಗಿಬೋದು, ಅದು ಕೂಡ ಪರವಾಗಿಲ್ಲ, ಒಳ್ಳೆಯ ಔಟ್ಪುಟನ್ನು ಕೊಡ್ತಾ ಇದೆ. ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ, ಪರವಾಗಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ, ಇದು ಕೂಡ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಇದೇನೋ ಡೈನಮಿಕ್ ವೀಡಿಯೋ ರೆಕಾರ್ಡಿಂಗನ್ನೇನೋ ಮಾಡುತ್ತಂತೆ. ಸೊ ಫ್ಲಿಕ್ಕರ್ ಆಗಲ್ಲಂತೆ ಏನೋ. ರೇರ್ ಕ್ಯಾಮ್ರಾ 4K 30 FPS, ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡೂ ಕ್ಲಾರಿಟಿ ಚೆನ್ನಾಗಿದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅದರಿಂದ ಸ್ಟೇಬಲ್ ಔಟ್ಪುಟ್ ಎರಡರಲ್ಲೂ ಕೂಡ ಬರ್ತಿದೆ. ಫ್ರಂಟ್ ಇಲ್ಲ, ಬಟ್ ಸ್ಟಿಲ್ ಒಳ್ಳೆ ಔಟ್ಪುಟ್ಟನ್ನೇ ಕೊಡ್ತಾ ಇದೆ ಅಂತ ಅನ್ನಿಸ್ತು. ಅದ್ರದ್ದು ಕೂಡ ನಾನು ನಿಮಗೆ ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ, ಅಂತ ಏನು ಕೆಡ್ತಾಗಿದೆ ಅಂತ ಅನ್ನಿಸ್ತಿದೆ ನನಗೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಗ್ಯಾಲರಿಯಲ್ಲಿ ಅಷ್ಟಾಗೇನು AI ಫೀಚರ್ನ ಕೊಟ್ಟಿಲ್ಲ. AI ಬ್ಯೂಟಿಫೈ ಅಂತ ಒಂದು ಆಪ್ಷನ್ ಇದೆ, ಬಿಟ್ಟರೆ ತುಂಬ ಬೇಸಿಕ್ ಎಡಿಟಿಂಗ್ ಟೂಲ್ಸ್ಗಳು ನಮಗೆ ಸಿಗ್ತಾ ಇದೆ. ಓವರಾಲ್ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್, ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ 6500 mAh ಕೆಪಾಸಿಟಿ ಬ್ಯಾಟ್ರಿ, ಇನ್ನೂ ದೊಡ್ಡದು ಕೊಡ್ಬೋದಾಗಿತ್ತು. ಎಲ್ಲರೂ ಕೂಡ 10,000 mAh ಕೆಪಾಸಿಟಿ ಕೊಡೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಏನೋ EV ಗ್ರೇಡ್ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿನ ಇದರಲ್ಲೇನೋ ಯೂಸ್ ಮಾಡಿದಾರಂತೆ. ಮತ್ತು ಬಾಕ್ಸ್ ಒಳಗೆ 100 ವ್ಯಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಮತ್ತು ರಿವರ್ಸ್ ವೈರ್ಡ್ ಚಾರ್ಜಿಂಗನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. 5 ವರ್ಷ ಬ್ಯಾಟ್ರಿ ಲೈಫ್ದು ಏನೋ ಸರ್ಟಿಫಿಕೇಷನ್ TUV ಅವ್ರ ಹತ್ರ ತಗೊಂಡಿದ್ದಾರೆ. ಅಂದರೆ 5 ವರ್ಷ ನೀವು ಯೂಸ್ ಮಾಡಿದ್ರೂ ಬ್ಯಾಟ್ರಿ ಒಂದು ರೀತಿ ರಿಟೇನ್ ಆಗಿರುತ್ತೆ ಅಂತ. ಇನ್ನು OSಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 15 ಬೇಸ್ ರನ್ ಆಗ್ತಿರುವಂಥ HyperOS 2 ಬೇಜಾರಾಗಿದ್ದಾನೆ ಆಯಿತಾ. ಎಲ್ಲರೂ ಕೂಡ ಆ್ಯಂಡ್ರಾಯ್ಡ್ 16ನ ಕೊಡೋಕ್ಕೆ ಶುರು ಮಾಡಿದ್ದಾರೆ, ಬಟ್ ಈ ಫೋನಲ್ಲಿ ಇನ್ನೂ ಆ್ಯಂಡ್ರಾಯ್ಡ್ 15 ರನ್ ಆಗ್ತಾ ಇದೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಅಂದರೆ ಆ್ಯಂಡ್ರಾಯ್ಡ್ 16 ಬಂದಮೇಲೆ 3 ವರ್ಷ ಸಿಗುತ್ತೆ ನಾರ್ಮಲ್. ನಂಗೆ ಅನ್ನಿಸ್ತಂಗೆ ಅದು ಈ ಪ್ರೈಸ್ ರೇಂಜಿಗೆ. OS ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಈಗ ಪರವಾಗಿಲ್ಲ, HyperOS ಬಂದಮೇಲೆ ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ಗಳಿದ್ದಾವೆ. ಕಸ್ಟಮೈಸ್ ಆಪ್ಷನ್ ಎಲ್ಲ ಚೆನ್ನಾಗಿದೆ ಆಯಿತಾ. ಅದು ಬಿಟ್ಟರೆ OS ಹೆವಿ ಥೀಮ್ ಆಗಿರುವಂಥ OS ಅಂತ ಅನಿಸುತ್ತೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಅವಶ್ಯಕತೆ ಇರುವಂಥ AI ಫೀಚರ್ಗಳನ್ನ ಕೊಟ್ಟಿದೆ. AI ರೈಟಿಂಗ್ ಟೂಲ್ ಇದೆ, ಆಮೇಲೆ ಇಂಟರ್ಪ್ರಿಟರ್ ಕೊಟ್ಟಿದ್ದಾರೆ, ಸ್ಪೀಚ್ ರೆಕಗ್ನೈಸೇಷನ್ನು ಮತ್ತು ಕಾಲ್ ರೆಕಾರ್ಡಿಂಗ್, ಕಾಲ್ ಸಮ್ಮರಿ ಅಲ್ಲ, AI ಕಾಲ್ ನಾಯ್ಸ್ ರಿಡಕ್ಷನ್. ಅದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಹೊರಗಡೆ ಎಲ್ಲೋ ಟ್ರಾಫಿಕಲ್ಲಿದ್ದರೆ AI ಮುಖಾಂತರ ನಿಮ್ಮ ವಾಯ್ಸ್ ಏನಾರು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅದನ್ನು ರಿಮೂವ್ ಆಗ್ಬಿಟ್ಟು ಅವ್ರಿಗೆ ಕೇಳೋ ಥರ ಮಾಡುತ್ತೆ. ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಪೀಕರ್ ಆಯಿತಾ. ಲಿಟ್ರಲಿ ಯಾವುದೋ ಬ್ಲೂಟೂತ್ ಸ್ಪೀಕರಲ್ಲಿ ಸಾಂಗ್ ಪ್ಲೇ ಮಾಡ್ದಂಗೆ ಅನ್ನಿಸ್ತು. ಹೆವಿ ಜೋರಾಗಿ ಕೇಳುತ್ತೆ ಆಯಿತಾ. 100% ಆದಮೇಲೆ 400% ತನಕ ಬೂಸ್ಟ್ ಆಗುತ್ತೆ. ಡಾಲ್ಬಿ ಅಟ್ಮೋಸ್ ಎಲ್ಲ ಇದೆ ಇದರಲ್ಲಿ. ಸೌಂಡ್ ಇಷ್ಟು ಜೋರಾಗಿ, ಅಪ್ಪ, ನಾನು ಇದುವರೆಗೂ ನೋಡಿರೋದ್ರಲ್ಲಿ ಒನ್ ಆಫ್ ದ ಲೌಡೆಸ್ಟ್, ತುಂಬ ಜೋರಾಗಿ ಕೇಳುವಂಥ ಫೋನ್ ಅಂತ ಅನ್ನಿಸ್ತು. ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಸ್ಟಿಲ್ ಹೆವಿ ಜೋರಾಗಿ ಕೇಳುತ್ತೆ. ನಂದು ಸ್ಯಾಮ್ಸಂಗಿಂದು S24 ಅಲ್ಟ್ರಾಗಿಂತ ಹೆವಿ ಜೋರಾಗಿ ಕೇಳುತ್ತೆ. ಅದೇ ಜೋರ ಅನಿಸ್ತಾ ಇರುತ್ತೆ ನನಗೆ, ಬಟ್ ಇದು ಇನ್ನೂ ಜೋರಾಗಿದೆ. ಸೊ ಸ್ಟೀರಿಯೋ ಸ್ಪೀಕರು, ಕ್ಲಾರಿಟಿ ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಚೆನ್ನಾಗಿದೆ, ಬೂಸ್ಟ್ ಮಾಡಿದ್ರೆ ಕಿತ್ಕೊಂಡು ಕೇಳುತ್ತೆ. ಪರವಾಗಿಲ್ಲ, ಇಷ್ಟ ಆಯ್ತು ನನಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಬ್ಲೂಟೂತ್ 5.4, ವೈಫೈ 6, NFC ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. NFC ಕೊಟ್ಟಿರೋದು ಒಳ್ಳೇದನ್ನಿಸ್ತು. ಇದು ಬಿಟ್ಟರೆ ಅವ್ರದ್ದು ಶಾಮಿ ಆಫ್ಲೈನ್ ಕಮ್ಯುನಿಕೇಷನ್ ಅಂತ ಒಂದೇನೋ ಹೊಸ ಫೀಚರ್ ತೊಗೊಂಬಂದಿದ್ದಾರೆ. ಅಂದರೆ ಇದರಲ್ಲಿರುವಂಥ ಬ್ಲೂಟೂತನ್ನು ಯೂಸ್ ಮಾಡಿಕೊಂಡು ನೀವು ಲೋಕಲ್ಲಾಗಿ ವಾಕಿ ಟಾಕಿ ರೀತಿ ಮಾತನಾಡುವಂಥದ್ದು, ಟೆಕ್ಸ್ಟನ್ನು ಕಳಿಸುವಂಥ ಒಂದು ಯುನೀಕ್ ಫೀಚರ್. ಅದಕ್ಕೆ ಮೊಬೈಲ್ ನೆಟ್ವರ್ಕ್ ಇರಬೇಕು, ಇಂಟರ್ನೆಟ್ ಇರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಸುತ್ತಮುತ್ತ ಇರುವಂಥ ಶಾಮಿ MI ಏನು ರೆಡ್ಮಿ ಫೋನ್ ಇರ್ತವೆ ಅವುಗಳ ಮುಖಾಂತರ ನೀವು 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಒಳಗಡೆ ನೀವು ಲೋಕಲಿ ಮಾತನಾಡ್ಕೊಳ್ಳುವಂಥದ್ದು.
ಇಂಟ್ರೆಸ್ಟಿಂಗ್ ಬಟ್ ತುಂಬ ರೆಡ್ಮಿ ಡಿವೈಸ್ಗಳು ಶಾಮಿ ಡಿವೈಸ್ಗಳಿದ್ರೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಒಟ್ಟಿನಲ್ಲಿ ನಾವು ಅದನ್ನು ಟ್ರೈ ಮಾಡೋಕ್ಕೆ ಆಗಲಿಲ್ಲ. ಸೊ ಸದ್ಯಕ್ಕೆ ಮೋಸ್ಟ್ ಎನೇಬಲ್ ಮಾಡಿದರೆ ಎಲ್ಲೋ ತೋರಿಸ್ತಿಲ್ಲ ನಮ್ಗೆ ಅದರಲ್ಲಿ. ಸೊ ಒಟ್ಟಿಗೆ ಆ ಫೀಚರ್ ಅಂತೂ ಇದೆ. ಫ್ಯೂಚರಲ್ಲಿ ಎನೇಬಲ್ ಮಾಡಿದ್ರು ಅಂದರೆ ನಂಗೆ ಅನ್ನಿಸ್ದಂಗೆ ಗೊತ್ತಿಲ್ಲ ಎಷ್ಟು ಅಕ್ಯುರೇಟಾಗಿ ಅದು ಕೆಲಸ ಮಾಡುತ್ತೆ ಅಂತ. ಸೊ ತುಂಬ ಜನ ಈ ಫೋನ್ ಯೂಸ್ ಮಾಡಿದ್ರೆ ನಂಗೆ ಅನ್ನಿಸ್ದಂಗೆ ವರ್ಕ್ ಆಗಬಹುದೇನೋ. ಸೊ ಒಟ್ಟಲ್ಲಿ ಆ ಫೀಚರ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಫೋನಿಂದ ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ಸೊ ಬೇಸಿಕ್ ಸೆನ್ಸಾರ್ಸು, ಕ್ಯಾರಿಯರ್ ಅಗ್ರಿಗೇಷನ್ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. 35,000 ರೂಪಾಯಿಗೆ ಲಾಂಚ್ ಆಗಿದೆ. ಅದು ಕೂಡ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ 3,000 ರೂಪಾಯಿ. ಅಂದರೆ 38ಕ್ಕೆ ಲಾಂಚ್ ಆಗಿದೆ, 3,000 ರೂಪಾಯಿ ಇನ್ಸ್ಟೆಂಟ್ ಡಿಸ್ಕೌಂಟು. ಸೊ 35,000 ರೂಪಾಯಿಗೆ ಈ ಫೋನ್ನ ತಗೋಬೋದಾ ಅಂತ ನೀವು ಕೇಳಿದ್ರೆ ಬೆಲೆ ನಂಗೆ ಅನ್ನಿಸ್ತಂಗೆ ಜಾಸ್ತಿ ಆಯಿತು, ಆಬ್ವಿಯಸ್ಲಿ ಆಯಿತಾ. ಸೊ ಇತ್ತೀಚೆಗೆ ಎಲ್ಲ ಬ್ರ್ಯಾಂಡ್ಗಳು ಕೂಡ ಫೋನ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ, ಒಪ್ಕೋತೀನಿ. ಆದರೆ ಈ ಲೆವೆಲ್ಗೆ 35,000 ರೂಪಾಯಿ ಈ ಸ್ಪೆಸಿಫಿಕೇಷನ್ ನಂಗೆ ಅನ್ನಿಸ್ತಂಗೆ ಕಡಿಮೆನೇ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ನನಗೆ. ಸೊ ಏನಪ್ಪ ಗೊತ್ತಿಲ್ಲ, ಬೇರೆ ಬ್ರ್ಯಾಂಡವ್ರು ಹೀಗೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ತುಂಬ ಕಷ್ಟ ಇದೆ ಈ ವರ್ಷ. ಯಾರು ಫೋನೇ ತೊಗೊಳಲ್ಲ, ಎಲ್ಲ ಹಳೇ ಫೋನ್ ತೊಗೊಳಕ್ಕೆ ಶುರು ಮಾಡ್ತಾರನಪ್ಪ. ಒಟ್ಟಿನಲ್ಲಿ ಬೆಲೆ ಅಂತೂ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಈ ಸ್ಪೆಸಿಫಿಕೇಷನ್ಗೆ. ಇದು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.